ಸ್ಯಾಟಲೈಟ್ ಬಸ್ ನಿಲ್ದಾಣದ ಮೇಲ್ಛಾವಣಿ ಇದೀಗ ಡೇಂಜರ್ ಝೋನ್ ಅನ್ನು ತಲುಪಿದೆ. ಯಾಕೆ ಅಂತಂದರೆ ಕಬ್ಬಿಣದ ಶೀಟ್ಗಳೆಲ್ಲವೂ ಕೂಡ ಏನು ಹಾಕಿದರೆ ಎಲ್ಲ ತುಕ್ಕು ಹಿಡಿದೋಗಿದೆ. ಒಂದು ರೀತಿ ಯಾವಾಗ ಬೀಳುತ್ತೋ ಅಂತಕ್ಕಂಥ ಆತಂಕ ಎದುರಾಗಿದೆ. ಈ ಬಗ್ಗೆ ಮೇಲಧಿಕಾರಿಗಳಿಗೆ ಪತ್ರ ಬರೆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಒಂದಿದೆ, ಬನ್ನಿ ನೋಡೋಣ. ಬೀಳುವ ಸ್ಥಿತಿಯಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದ ಮೇಲ್ಛಾವಣಿ ದುರಸ್ತಿಗಾಗಿ ಪತ್ರ ಬರೆದ್ರೂ ನೋ ಯೂಸ್. ಸ್ಯಾಟಲೈಟ್ ಬಸ್ ನಿಲ್ದಾಣದ ಮೇಲ್ಛಾವಣಿ ಬೀಳುವ ಸ್ಥಿತಿಗೆ ತಲುಪಿದ್ದು ಪ್ರಯಾಣಿಕರಿಗೆ ಆತಂಕ ಶುರುವಾಗಿದೆ. ಕಬ್ಬಿಣದ ಶೀಟ್ಗಳು ತುಕ್ಕು ಹಿಡಿದಿದ್ದು ಬೀಳುವ ಹಂತಕ್ಕೆ ತಲುಪಿದೆ. ದುರಸ್ತಿಗಾಗಿ ಕೆಂಪೇಗೌಡ ಬಸ್ ನಿಲ್ದಾಣ ವಿಭಾಗಕ್ಕೆ ಪತ್ರ ಬರೆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಬಸ್ ನಿಲ್ದಾಣದ ಸೌಂದರ್ಯವನ್ನು ಹೆಚ್ಚಿಸೋಕೆ ಈ ಕಬ್ಬಿಣದ ಶೀಟ್ಗಳನ್ನ ಪ್ಲಾಟ್ಫಾರ್ಮ್ಗಳ ಮೇಲೆ ಅಳವಡಿಸಲಾಗಿತ್ತು. ಮಳೆಯ ನೀರಿನ ಸೋರಿಕೆ ಹಾಗೂ ಹೆಚ್ಚಿನ ಸಮಯದಿಂದ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿದು ಬಿಡಿ ಬಿಡಿ ಭಾಗಗಳು ಗಾಳಿಗೆ ಉದುರಿ ಬೀಳ್ತಾ ಇದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೀನಿ, ಗಮನಿಸ್ತಾ ಇದ್ರಿ ಮೇಲ್ಭಾಗದ ದೃಶ್ಯಗಳನ್ನು. ಈಗಾಗಲೇ ಸುಮಾರು ವರ್ಷಗಳ ಹಿಂದೆ ಇದನ್ನು ರಿಪೇರಿ ಮಾಡಲಾಗಿತ್ತು. ಆ ನಂತರ ಮತ್ತೆ ದುರಸ್ತಿ ಮಾಡುವಂತಹ ಗೋಜಿಗೂ ಕೂಡ ಹೋಗಲಿಲ್ಲ. ಸೊ ಜೋರಾದ ಗಾಳಿ ಬಂದಂಥ ಸಂದರ್ಭದಲ್ಲಿ ಆ ಒಂದು ಸ್ಟೀಲ್ನ ಮೇಲ್ಛಾವಣಿ ಏನಿದೆಯಲ್ಲ ಅದೆಲ್ಲವೂ ಕೂಡ ಶೇಕ್ ಆಗುತ್ತೆ, ಬೀಳೋ ಹಂತಕ್ಕೂ ಕೂಡ ಬರುತ್ತೆ. ಜೊತೆಗೆ ತುಕ್ಕು ಹಿಡಿದಿರುವಂತಹ ಅರ್ಧಂಬರ್ಧ ಆ ಬಿಡಿ ಭಾಗಗಳೇನಿದ್ದಾವೆ ಕೆಳಗಡೆ ಹೋಗ್ತಾ ಇರುವಂತಹ ಪ್ರಯಾಣಿಕರ ತಲೆ ಮೇಲೆ ಬೀಳೋದು, ಜೊತೆಗೆ ಬಸ್ಗಳ ಮೇಲೆ ಬೀಳೋದು, ಈ ರೀತಿಯ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಹಿಂದೆ ಕೂಡ ಬಿದ್ದಿತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಕೇವಲ ಏನು ಇವತ್ತು ನಿನ್ನೆದ ಸಮಸ್ಯೆ ಅಲ್ಲ, ಬಹುತೇಕ ದಿನಗಳಿಂದ ಕೂಡ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಆದರೆ ಅದನ್ನು ದುರಸ್ತಿ ಮಾಡುವಂತಹ ಗೋಜಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಹೋಗಲಿಲ್ಲ. ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಈ ಎಂಡ್ನ ಭಾಗದಿಂದ ಹಿಡ್ಕೊಂಡು ಅರ್ಧದವರೆಗೂ ಕೂಡ ಬಸ್ ನಿಲ್ದಾಣದ ಆವರಣ ಏನಿದೆ ಆ ಒಂದು ಆವರಣದ ಅರ್ಧ ಭಾಗದವರೆಗೂ ಕೂಡ ಈ ರೀತಿಯಾಗಿ ದುರಸ್ತಿ ಕಾಣದೆ ಇದೀಗ ಅಪಘಾತಗಳಿಗೆ ಅನಾಹುತಗಳಿಗೆ ಆಹ್ವಾನ ಕೊಡ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಜೊತೆಗೆ ತ್ವರಿತಗತಿಯಲ್ಲಿ ಇದನ್ನು ದುರಸ್ತಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಬಸ್ ನಿಲ್ದಾಣದ ಅರ್ಧ ಆವರಣದವರೆಗೂ ಈ ಶೀಟ್ಗಳು ತುಕ್ಕು ಹಿಡಿದಿದೆ. ಇದನ್ನ ದುರಸ್ತಿ ಮಾಡುವಂತೆ ಸ್ಯಾಟಲೈಟ್ ಬಸ್ ನಿಲ್ದಾಣದ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ 4-5 ಸಲ ಪತ್ರ ಬರೆದ್ರು. ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನಿತ್ಯ ಸಾವಿರಾರು ಪ್ರಯಾಣಿಕರು ಓಡಾಡೋ ಈ ಜಾಗದಲ್ಲಿ ತಕ್ಷಣ ದುರಸ್ತಿ ಕಾರ್ಯ ಆಗದಿದ್ರೆ ಅನಾಹುತಗಳಿಗೆ ಆಹ್ವಾನ ಕೊಟ್ಟಂತಾಗುತ್ತೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಕಾಶ್ ಟಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.